ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಹಾಗಾಗಿ ದಲಿತರ ಮನೆಗೆ ಹೋಗಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಉಪಹಾರ ಸೇವಿಸಿದ್ದಾರೆ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತವೇ ಟಿಫನ್ ಸೇವನೆಯಾಗಿದೆ. ಬಾಗೇಪಲ್ಲಿ ಗೂಳೂರಿನ ದೊಡ್ಡ ವೆಂಕಟರಾಯಪ್ಪ ಮನೆಯಲ್ಲಿ ತಿಂಡಿ ಸೇವಿಸಿದ್ದಾರೆ. ಬಿಸಿಬೇಳೆ ಬಾತ್, ಬೂಂದಿ ಸವದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸೋದ್ರಿಂದ, ಅಂದ್ರೆ 5 ಗಂಟೆಗೆ ಬರ್ತಾರೆ ಅನ್ನೋದ್ರಿಂದ ಯಾವ ರೀತಿ ಸಿದ್ಧತೆ ಅಲ್ಲಿ ತೋರಿಸಿ ಎಕ್ಸ್ಪ್ಲೇನ್ ಮಾಡಬಹುದಾ? ಸದ್ಯಕ್ಕೆ ಈಗಾಗಲೇ ನಗರದ ಮಹಾರಾಜ ಕಾಲೇಜು ಮೈದಾನ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಪ್ರಧಾನಮಂತ್ರಿಗಳು 5 ಗಂಟೆಗೆ ಬರೋ ಕಾರಣಕ್ಕಾಗಿ ಇಲ್ಲೂ ಕೂಡ ಜನರನ್ನ ಈಗ ಒಳಗೆ ಬಿಡ್ತಾ ಇರುವ ಕಾರಣಕ್ಕಾಗಿ ಒಬ್ಬೊಬ್ಬರಾಗಿ ವೇದಿಕೆ ಅಂತ ಬರ್ತಾ ಇದ್ದಾರೆ. ಇಲ್ಲೂ ವೇದಿಕೆ ಮುಂಭಾಗ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಬೃಹತ್ LED ಸ್ಕ್ರೀನ್ ಹಾಕಲಾಗಿದೆ. ಆ ಒಂದು LED ಸ್ಕ್ರೀನ್ ಅಲ್ಲೂ ಕೂಡ ಬಿಜೆಪಿಯ ನರೇಂದ್ರ ಮೋದಿ ಇರ್ಬೋದು, JP ನಡ್ಡಾ ಅವರ ಫೋಟೋ ಹಾಕಿದ್ದಾರೆ. ಇದರ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡ ಫೋಟೋ ಕೂಡ ಹಾಕಿದ್ದಾರೆ. ಆ ವೇದಿಕೆ ಸಂಪೂರ್ಣವಾಗಿ ಸಿದ್ಧ ಆಗಿದೆ. ಅದೇ ಇಲ್ಲೇನೋ ಸುಮಾರು 5 ಗಂಟೆಗೆ 4:30ಕ್ಕೆ ಅವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಬರುವಂಥದ್ದು. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾವಿರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಂಪೂರ್ಣವಾಗಿ ಈಗಾಗಲೇ ಆ ವೇದಿಕೆ ಕೂಡ ಸಿದ್ಧ ಆಗಿದೆ. ರಾಜ್ಯದ ಮತ್ತು ನಾಯಕರುಗಳು ಬರೋದಕ್ಕಷ್ಟೇ ಈಗಾಗಲೇ ಕಾಯ್ತಾ ಇದ್ದಾರೆ. ಇಲ್ಲೊಂದು 1 ಗಂಟೆ 2 ಗಂಟೆಗಳಲ್ಲಿ ಸಮಾವೇಶ ಆರಂಭ ಆಗುತ್ತೆ. ಮಾಜಿ ಪ್ರಧಾನಿ HD ದೇವೇಗೌಡ ಮತ್ತು ಮೋದಿ ಅವರು ಕೊಡುವಂತಹ ಸಂದೇಶಕ್ಕೆ ಕಾರ್ಯಕರ್ತರು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೋಲಾರದಲ್ಲಿ ಈಗ NDA ಅಭ್ಯರ್ಥಿ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅಬ್ಬರದ ಪ್ರಚಾರ ಏನೋ ಆಗ್ತಾ ಇದೆ. ಬಟ್ ಈ ಅಬ್ಬರದ ಪ್ರಚಾರದ ಮಧ್ಯೆ ಬರ್ತ್ ಸರ್ಟಿಫಿಕೇಟ್ ವಿಚಾರ ದೊಡ್ಡ ಮಟ್ಟದ ವಾರ್ಗೆ ಕಾರಣ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇರುವಂಥದ್ದು. ಅದರಲ್ಲೂ ಸಹ ಏನು ಕಾಂಗ್ರೆಸ್ ಮತ್ತು NDA ಅಭ್ಯರ್ಥಿಗಳ ನಡುವೆ ಬಿರುಸಿನ ಪ್ರಚಾರದ ಜೊತೆಗೆ ದೊಡ್ಡ ಮಟ್ಟದ ಫೈಟು ಸಹ ಕೋಲಾರದಲ್ಲಿ ನಡೀತಾ ಇರುವಂಥದ್ದು. ಈ ನಡುವೆ ಇಬ್ಬರು ಅಭ್ಯರ್ಥಿಗಳ ನಡುವೆ ಲೋಕಲ್ ಮತ್ತು ನಾನ್ ಲೋಕಲ್ ಎಂಬ ಚರ್ಚೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಏನು ಕಾಂಗ್ರೆಸ್ನ ಅಭ್ಯರ್ಥಿ ಹೊರಗಿನವರು ಎಂಬ ಮಾತು ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಸಾಕಷ್ಟು ಟಾಂಗ್ ಸಹ ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ KV ಗೌತಮ್ ಅವರು ಕೊಟ್ಟಿರುವಂಥದ್ದು. ಏನಂದರೆ ಏನು ಸಂಸದರು ಏನು ನಾನು ಇಲ್ಲಿನವರೇ, ಆದರೆ ಸಂಸದರಿಗೆ ಡೌಟ್ ಆದರೆ ನಮ್ಮ ಅಪ್ಪನವರ ಬರ್ತ್ ಸರ್ಟಿಫಿಕೇಟ್ ಅಂತ ತಂದು ಕೊಡ್ತೇನೆ, ಅವರು ಸಹ ಅವರ ತಂದೆಯವರ ಬರ್ತ್ ಸರ್ಟಿಫಿಕೇಟ್ ತಂದುಕೊಡಲಿ ಎಂಬ ಮಾತನ್ನು ಹೇಳಿರುವಂಥದ್ದು. ಏನು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬೋದು ಮತ್ತು NDA ಅಭ್ಯರ್ಥಿ ಆಗ್ಬೋದು ಕೋಲಾರದಲ್ಲಿ ದೊಡ್ಡ ಫೈಟ್ ಮಾಡ್ತಾ ಇರುವಂಥದ್ದು. ಅಂದರೆ ಏನು ಇನ್ನು ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಇಬ್ಬರು ಸಹ ಏನು ಪ್ರಚಾರದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರೀಯ ನಾಯಕರ ಜೊತೆಗೆ ರಾಜ್ಯ ನಾಯಕರು ಸಹ ಕರ್ಕೊಂಡು ಬರ್ತಾ ಇರೋಂಥದ್ದು. ಒಟ್ಟಾರೆ ನಮಗೆ ಇಂಟು ಸಿಗ್ತಾ ಇರೋದೇನಂತ ಹೇಳಿದ್ರೆ ಇಬ್ಬರು ಸಹ ಸಮಬಲದ ಹೋರಾಟವನ್ನು ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನೋಡಿ, ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು